ತಾಯಿ ಚಾಮುಂಡೇಶ್ವರಿ ನಿಂಗೆ ಕನ್ನಡ ಅರ್ಥ ಆಗಲ್ವಾ? ಎಂತ ವಿಡಿಯೋ ಕರ್ನತ್ತು ನೀವಿಬ್ರು ಅಷ್ಟು ಚೆನ್ನಾಗಿರ್ತೀರಾ? ಹೌದು, ಚೆನ್ನಾಗೇ ಇದೀವಲ್ಲ, ಅದನ್ನೇ ತಾನೇ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಹಾಳು ಮಾಡ್ತಾರೆ. ಪಾರ್ಟ್ನರ್ ಆ್ಯಂಡ್ ಭೂಮಿಕಾ, ಆಯ್ತಾ? ಆ್ಯಂಡಿಗೂ ಆರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಐ ಆಮ್ ಡನ್. ಇದೇನು ಮಾಡ್ತೀಯ ಕಣೆ, ಸುಮ್ಮನೆ ಟ್ರಿಗರ್ ಮಾಡೋದು ನೀನು, ಮರ್ಯಾದೆನೇ ಇಲ್ಲ ನಿನಗೆ. ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ ನಂದು ಮತ್ತೆ ಚೇತನ್ ನಂದು ಫ್ರೆಂಡ್ಶಿಪ್ ಬಗ್ಗೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಇಂಟ್ರೋ ಅಲ್ಲ, ಆಮೇಲೆ ಇಂಟ್ರೋ ಹೇಳ್ತೀನಿ. ಇದೊಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ ನಂದು ಮತ್ತು ಚೇತನ್ ನಂದು ಫ್ರೆಂಡ್ಶಿಪ್ ಬಗ್ಗೆ. ಸೊ ಇದು ಆ್ಯಕ್ಚುಯಲ್ Q&A ಕ್ವೆಶನ್ಸ್ ಅಲ್ಲ. ನಾನು ಸುಮ್ಮನೆ ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಸ್ವಲ್ಪ ಒಂದಿಷ್ಟು ಸುಮ್ಮನೆ ನಾನೇ ಕೇಳ್ತಾ ಇದ್ದೀನಿ ಕ್ವೆಶನ್ಸು. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸಿಟ್ಟು ಬರೆಸಿ ನೋಡೋಣ ಅವಳು ಹೇಗೆ ರಿಯಾಕ್ಟ್ ಆಗ್ತಾಳೆ ಅಂತ. ಆಮೇಲೆ ಲಾಸ್ಟ್ಗೆ ಪ್ರ್ಯಾಂಕ್ ಅಂತ ಹೇಳೋದು. ಈ ಥರ ಒಂದು ಮಾಡ್ಕೊಂಡಿದ್ದೀನಿ. ಅವಳಿಗೆ ಇವಾಗ ರೆಡಿ ಆಗಕ್ಕೆ ಹೇಳಿದ್ದೀನಿ ನನ್ನ ರೂಮಲ್ಲಿ. ಆಮೇಲೆ ಟಿ ವಿ ಅಂದರೆ ಹಾಲಲ್ಲಿ ಒಂದು ಸೆಟಪ್ ಮಾಡಿದ್ದೀನಿ. ಅಂದರೆ ಬರೀ ಒಂದು ಫೋನ್ ಇಡ್ತೀನಿ, ಗೊತ್ತಿಲ್ಲ ಮಧ್ಯದಲ್ಲಿ ಏನೇನಾಗುತ್ತೆ ಅಂತ. ಸ್ವಲ್ಪ ರೇಗಿಸ್ತೀನಿ, ಒಂದು ಪೀಕಷ್ಟು ರೇಗಿಸ್ತೀನಿ. ನೋಡೋಣ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಬನ್ನಿ ಗೈಸ್, ಹೋಗುವ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ, ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀವಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಒಂದು ಕ್ವಿಕ್ಕಾಗಿ Q&A ಕ್ವೆಶನ್ ಆ್ಯಂಡ್ ಆನ್ಸರ್. ತುಂಬ ಜನ ಕೇಳಿದ್ರಿ ಕೂಡ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಸೀಕ್ರೆಟ್ಸ್ ಹೇಳಿ ಅಂತ. ಸೀಕ್ರೆಟ್ಸ್ಗಿಂತ ಒಂದು ಚಿಕ್ಕ ಕ್ವೆಶನ್. ಆರ್ ಎಕ್ಸೈಟೆಡ್ ಬೇಬ್? ಓಕೆ, ತಡ ಮಾಡೋದು ಬೇಡ, ಪಟ 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 ಅಂತ ಕ್ವೆಶನ್ ಆ್ಯಂಡ್ ಆನ್ಸರ್ ಕೇಳೋಣ, ನೋಡೋಣ ನಮ್ಮಿಬ್ಬರ ಫ್ರೆಂಡ್ಶಿಪ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಇವಾಗ ಫಸ್ಟ್ ಕ್ವೆಶನ್ಸ್ ನಾನೇ ಕೇಳ್ತೀನಿ, ನೀನೇನು ಕೇಳೋದಿಲ್ಲ. ಇವತ್ತು ಆರಾಮಾಗಿ ನೀನು ಆನ್ಸರ್ ಮಾಡೋದು. ಹೌದಾ? ಇದು ಯಾವ ಥರ ಹೊಸದು? ಇದೊಂಥರ ಹೊಸ ಗೇಮ್, ಒಂಥರ ಕ್ವೆಶನ್ ಆ್ಯಂಡ್ ಆನ್ಸರ್ ಗೇಮ್. ಹೊಸದಾಗಿ ಏನಾದರೂ ಮಾಡೋಣ ಅಂತ ನನ್ನ ಐಡಿಯಾ. ಓಕೆ, ಅದಕ್ಕೋಸ್ಕರ ಈ ಥರ. ಓಕೆನಾ? ಚಲೋ. First question, who is more talkative? ನಾನೇ. Correct. Who says sorry first after a fight? Always me, that's always. Who spend more money? Ane? Who is the drama queen? Who is always hungry? Who is more emotional? Who makes everyone laugh? Who will stay friends forever? Both. Babe, this is not right. Chetu, this is too much ಆಯ್ತಾ? ಸರಿ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್. ಬರ್ತಾಳೆ ಬೇಗ. Most likely to plan a trip. ಆಕ್ಚುಲಿ ಹೆಂಗ್ ಗೊತ್ತಾ, ನಾನು ಅವಳಿಗೆ ಹೇಳ್ತೀನಿ, ಅವಳು ನನಗೆ ಹೇಳ್ತಾಳೆ. ಅವಾಗ ಬೂಸ್ಟ್ ಆಗಿ ನಾವು ಹೊರಗಡೆ ಹೋಗ್ತೀವಿ ಅಷ್ಟೇ. ಇದು ನಮ್ಮ ಪ್ಲಾನ್. ಅಂದರೆ ನಾವೆಲ್ಲ ಹೊರಗಡೆ ಹೋಗಬೇಕು ಅಂದರೆ, ಸೊ ನಾನು ಮೋಟಿವೇಟ್ ಮಾಡ್ತೀನಿ, ಚೇತನ ಅಂತ, ಅವಳು ಭೂಮಿಕಾ ಅಂತ. ಸೊ ಈ ಥರ ನಾವು ಗೆಟ್ ಟುಗೆದರ್ ಆಗಿ ಹೋಗ್ತೀವಿ ಅಷ್ಟೇ ಗೈಸ್. ವೈ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಸ್ಪೆಷಲ್ ಟು ಯು? ಇದು ಇಬ್ಬರಿಗೂ ಕ್ವೆಶನ್. ಯಾಕೆ ನಾನು ತುಂಬ ಸ್ಪೆಷಲ್, ಭೂಮಿಕಾ ಆಲ್ವೇಸ್ ಸ್ಪೆಷಲ್, ಯಾಕೆ ಸ್ಪೆಷಲ್ಲು ಅಂತ ಅಂದರೆ, ಯು ನೋ ಎವ್ರಿಥಿಂಗ್ ಅಬೌಟ್ ಮೀ ಮೋರ್ ದ್ಯಾನ್ ಮೈ ಸೆಲ್ಫ್ ಸಮ್ಟೈಮ್. ಓಕೆ, ಕೆಲವೊಂದು ವಿಚಾರ ಓಕೆ ನಾನು ಹಾಗೆ ಅಂತಲೇ ಗೊತ್ತಿರಲ್ಲ, ನಿನಗೆ ಆ ಒಂದಿದು ಗೊತ್ತಿದ್ದು ಓಕೆ ನಾನು ಏನಾದರೂ ತಪ್ಪು ಮಾಡ್ತಿದ್ದೀನಿ ಅಂತ ಅಂದರೆ ನೀನು ಅದನ್ನು ತಡೆದ್ಬಿಟ್ಟು ಬುದ್ಧಿ ಹೇಳಿಬಿಟ್ಟು ಸರಿ ದಾರಿಯಲ್ಲಿ ನಡೆಸ್ತೀಯಲ್ಲ, ದಟ್ಸ್ ವೈ ಯು ಆರ್ ಸ್ಪೆಷಲ್. ಹೇಳಮ್ಮ ನಿನ್ನ ಸರಿ. ಚೇತು ಯಾಕೆ ಸ್ಪೆಷಲ್ ಅಂತ ಅಂದರೆ, ಐ ಡೋಂಟ್ ನೋ. Wow! This question, this answer deserves an Oscar award. ನನಗೆ ಆ್ಯಕ್ಚುಲಿ ಅವಳು ಸ್ಪೆಷಲ್ ಅಂತ ಏನಿಲ್ಲ, ಸುಮ್ಮನೆ ವಿಡಿಯೋ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ಗೈಸ್, ಆ ಥರ ಏನಿಲ್ಲ. ಸೊ ಅವಳು ನನಗೆ ಲೈಕ್ ಮೋಟಿವ್ ಮಾಡೋದು, ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಬೇಗ ಓಕೆ ನೀನು ಮಾಡು ಅಂತ ಸಪೋರ್ಟ್ ಮಾಡ್ತಾಳೆ. ಆ್ಯಂಡ್ ನಾನು ಎಲ್ಲೇ ತಪ್ಪು ನಾನು ಮಾಡಿದ್ರು ನನ್ನ ಜೊತೆ ಸಪೋರ್ಟ್ ಆಗಿರ್ತಾಳೆ. ನಂಗೆ ಅದು ಮೇಯ್ನ್ ಇಷ್ಟ ಅವಳದ್ರಲ್ಲಿ. ಸೊ ಎಸ್, ಓವರಾಲ್ ಒಂದು ಸಪೋರ್ಟ್ ಸಿಸ್ಟಮ್, ಆಮೇಲೆ ಒಂದು ಎಮೋಷನಲ್ ಸಿಸ್ಟಮ್, ಆಮೇಲೆ ಒಂದು ಗುಡ್ ಕನೆಕ್ಷನ್, ಆಮೇಲೆ ಮೇಯ್ನಾಗಿದ್ದೆಲ್ಲ ಹಾಳಾಗೋಗಿ
ಒಂದು ಒಳ್ಳೆ ಹುಡುಗಿಯ ಲಕ್ಷಣ ಟ್ರಸ್ಟ್ ಪರ್ಸನ್ ಇವಳು. ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಟಚ್ ಆಯ್ತು ಗೈಸ್. ಓಕೆ, ಇವಾಗ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್. ಓಕೆನಾ? ಪಟ್ ಅಂತ ಅಲ್ಲ, ನಾನು ಹಿಂಗೆ ಕ್ವಶನ್ ಕೇಳ್ತೀನಿ, ನೀನು ನನಗೆ ಕ್ವಶನ್ ಕೇಳಬೇಕು. ಆಫ್ಟರ್ ನಿನಗೆ ಏನಾದರೂ ಡೌಟ್ಸ್ ಇದ್ದರೆ, ಲೈಕ್ ನೀನು ಇಂಥದ್ದು ಕೇಳಲಿಲ್ಲ, ಕ್ವಶನ್ನೇ ರೆಡಿ ಮಾಡ್ಕೊಂಡಿಲ್ಲ. ನಾರ್ಮಲ್, ನಾನು ರೆಡಿ ಮಾಡ್ಕೊಂಡಿಲ್ಲ, ಸೊ ನಾರ್ಮಲ್ ಆಗಿ ನಿನಗೆ ಏನಾದ್ರು ಇರುತ್ತಲ್ಲ, ಭೂಮಿಕಂಗೆ ಈ ಕ್ವಶನ್ ಕೇಳಬೇಕು ಅಂತ, ಆ ಥರ. ಓಕೆ, ಡನ್. ನಾನೇ ಫಸ್ಟ್ ಕೇಳಲಾ? ಇವಾಗ ಮುಂದೆ ಇನ್ನೇನು ನಮಗೆ ಫ್ಯೂಚರ್ ಅಂದರೆ ಇಬ್ಬರು ಹಸ್ಬೆಂಡ್, ಮದುವೆನೇ ಕಾರಣ. ಇಲ್ಲಿ ತನಕ ನೀನು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಯಾರೋ ಬರ್ತಾರೆ ಮೂರನೇ ವ್ಯಕ್ತಿ, ನನ್ನ ಕಡೆಯಿಂದ ಆಗಿರ್ಬೋದು, ನಿನ್ನ ಕಡೆಯಿಂದನಾರ ಆಗಿರ್ಬೋದು. ಸೊ ತುಂಬಾ ಬ್ರೇಕ್ ಆಗುತ್ತೆ. ಏನು ಮಾಡ್ತೀಯ ಅವಾಗ? ಏನಕ್ಕೆ ಬ್ರೇಕ್ ಆಗುತ್ತೆ ಭೂಮಿಕಾ? ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ನನಗೆ ಎಕ್ಸ್ಪೆಕ್ಟ್ ಅಂದರೆ ಅದೇ ನಾನು ಕೇಳ್ತಿರೋದು, ಕ್ವೆಶನ್ ಕೇಳ್ತಿರೋದು. ಹಿಂಗೆ ಆಗುತ್ತೆ ಅಂತ ಕೇಳ್ತಿಲ್ಲ, ಕ್ವೆಶನ್. ಯಾರೋ ಮೂರನೇ ವ್ಯಕ್ತಿ ಬರ್ತಾರೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಹಾಳು ಮಾಡ್ತಾರೆ, ನಾವಿಬ್ಬರು ಬೇರೆ ಆಗ್ತೀವಿ, ಸಪ್ರೇಟ್ ಆಗ್ತೀವಿ, ಬಿಕಾಸ್ ಫ್ಯಾಮಿಲಿ ಇಂಪಾರ್ಟೆಂಟ್. ಓಕೆ, ಕೂಲ್. ಆ ಥರ ನಾವು ಯಾವ ಥರ ಪಾರ್ಟ್ನರ್ಸ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಓಕೆ, ಮದುವೆ ಆಗಬೇಕಾದ್ರೆ ನಾನು ಅಥವಾ ನೀನು ಹೇಳಿರ್ತೀವಲ್ವ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ಓಕೆ ವಿ ಡೋಂಟ್ ವಾಂಟ್ ಟು ಬ್ರೇಕ್ ಅಂದರೆ ಮಧ್ಯದಲ್ಲಿ ಬ್ರೇಕ್ ಮಾಡಿಕೊಂಡು. ಇಟ್ ಈಸ್ ಏನು ಪಾರ್ಟ್ನರ್ ಆರ್ ಫ್ರೆಂಡ್ ಅಲ್ಲ, ಪಾರ್ಟ್ನರ್ ಆರ್ ಭೂಮಿಕಾ ಅಲ್ಲ, ಪಾರ್ಟ್ನರ್ ಆ್ಯಂಡ್ ಭೂಮಿಕಾ, ಆಯಿತಾ? ಆ್ಯಂಡಿಗೂ ಆರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಆದಷ್ಟು ನಾನು ಆ ಥರ ಆಗ್ದಲೇ ಇರೋ ಥರ ನೋಡ್ಕೊಳ್ತೀನಿ. ನಿನ್ನ ಥರನೇ ಎಲ್ಲರೂ ಇರ್ತಾರೆ ಅಂತ ಅಂದ್ಕೊಂಬೇಡ. ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್, ಹ್ಯಾಂಡ್ಲಿಂಗ್ ಥಿಂಗ್ಸ್ ಅಲ್ವಾ ಚೇತು? ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ನಿನಗೆ ಕಾನ್ಫಿಡೆನ್ಸ್ ಇದೆ, ಮುಂದೆ ಆ ಕಾನ್ಫಿಡೆನ್ಸೇ ಮುರಿಬೋದಲ್ಲ ಅಂತ ನಾನು ಹೇಳ್ತಾ ಇರೋದು. ಬಿಕಾಸ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ. ಇವಾಗ ಹಾರಾಡ್ಕೊಂಡು ಓಕೆ ಬಾರೆ ಪಟ್ ಅಂತ ನಾವು ಕಾರ್ ತಗೊಂಡು ಹೋಗಂಗಲ್ಲ. ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಓಕೆ, ಒಂದು ಕಾಲ್ ಮಾಡಬೇಕಾದ್ರು, ಓಕೆ ಮೀಟ್ ಮಾಡಬೇಕಾದ್ರು ತುಂಬಾನೇ ರಿಸ್ಟ್ರಿಕ್ಟ್ ಇರುತ್ತೆ. ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ಅವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ಜಾಸ್ತಿ ಟೈಮ್ ಕಳಿತೀವಿ ಅಂತಲೂ ನಾನು ಹೇಳೋಕ್ಕಾಗಲ್ಲ. ದಟ್ ಇಸ್ ಪರ್ಸ್ನಲ್ ಸ್ಪೇಸ್ ಅಂತ ಬರುತ್ತೆ, ಅವಾಗ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ಬ್ರೇಕ್ ತನಕ ಆಗೋ ಥರ ಯಾಕೆ ಮಾಡ್ಕೊಳ್ಬೇಕು ಅಂತ. ಇಲ್ಲ, ಬ್ರೇಕ್ ಆಯಿತು. ಆಗಲ್ಲ ಗುರು, ಬ್ರೇಕ್ ಆಯಿತು. ಆಗಲ್ಲ, ಬ್ರೇಕ್ ಆಯಿತು. ಸಂಜೆ ಹೊತ್ತು ಏನೇನೋ ಮಾತಾಡ್ಬಿಟ್ಟು ಹೊಡ್ತದ ಹಿಂಗ್ಬೇಡ ನನ್ನ ಕೇಳಿ. ನಾನು ಹೇಳಿದ್ದು ಇಫ್ ಇನ್ ಕೇಸ್ ಬ್ರೇಕ್ ಆಯ್ತು ಏನ್ ಮಾಡ್ತೀಯಾ? ಆಗಲ್ಲ. ಇನ್ನೂ ಆಗಿಲ್ಲ ಅನ್ನೋದು ಗೊತ್ತು ಚೇತು ಅಂತ ಹೇಳದ್ನಲ್ವಾ. ತಾಯಿ ಚಾಮುಂಡೇಶ್ವರಿ ನಿಂಗೆ ಕನ್ನಡ ಅರ್ಥ ಆಗಲ್ವಾ? ಸಾಯಂಕಾಲದೊತ್ತು ಏನೇನೋ ಮಾತಾಡಬಾರ್ದು, ಅಶ್ವಿನಿ ದೇವತೆಗಳು ತಥಾಸ್ತು ಅಂತಿರ್ತವೆ, ಈ ಥರ ಜೋಕಾಗಿ ಮಾತಾಡೋದು ನನಗಿಷ್ಟ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲೂ ಈ ಥರ ಮಾತಾಡ್ತಾ ಇದೆಯಾ ಅಂತ ಅಂದರೆ ನಿನಗೆ ಎಷ್ಟು ದೌಲತ್ ಇರ್ಬೋದು. ಬೇಡ ಅಂತ ಹೇಳ್ದೆ ಅಲ್ವಾ, ಒಂದ್ಸತಿ ಬೇಡ ಅಂದಮೇಲೆ ಮುಚ್ಕೊಂಡು ಕೂರ್ಬೇಕಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. ಇಷ್ಟೇ, ಮರ್ಯಾದೆನೇ ಇಲ್ಲ. ಹೇಳ್ತಾ ಇದ್ದೀನಿ ಬೇಡ 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 ಅಂತ. ನಿನಗೆ ಗೊತ್ತಿದೆ ಕಾಮಿಡಿಯಾಗೂ ನಾನು ಇದನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು, ಅಂಥದ್ರಲ್ಲಿ ನಿನಗೆ ಬೇಕಿತ್ತ? ಇಲ್ಲ, ಆಗತ್ತೆ ಆಗತ್ತೆ ಆಯಿತು. ಏನು ನಾನ್ಸೆನ್ಸ್ ಅದು. ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡ್ತೀನಿ ಅಂತ ಏನೇನೋ ಮಾಡೋದಲ್ಲ, ಆಯಿತಾ? ಅಲ್ಲಿ ನೋಡಿದ್ರೆ ಓಕೆ ನೀವಿಬ್ಬರು ಅಷ್ಟು ಚೆನ್ನಾಗಿರ್ತೀರಾ, ಹಾಗೆ ಹೀಗೆ ಅಂತ ಅಂತಿರ್ತಾರೆ. ಹೌದು, ಚೆನ್ನಾಗೇ ಇದೀವಲ್ಲ, ಅದನ್ನೇ ತಾನೇ ವೀಡಿಯೋದಲ್ಲಿ ತೋರಿಸ್ತಾ ಇರೋದು. ಇವಾಗ ಬಂದ್ಬಿಟ್ಟು ಓಕೆ ಹೀಗೆ ಬ್ರೇಕ್ ಆದರೆ ಮುಂದಕ್ಕೆ ನೋಡ್ಕೊಳ್ಳೋಣ ಗುರು. ಇವಾಗ ಯಾಕೆ? ಇವತ್ತು ಬೇಕಿತ್ತ ನಿನಗೆ ನೋಡ್ಕೊಳ್ಳೋದು? ಹಾಂ, ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋದು ಬೇಕಿತ್ತ ನಿನಗೆ? ಮರ್ಯಾದೆ ಇಲ್ವಾ ನಿನಗೆ? ಇದೆಂಥ ವಿಡಿಯೋ ಕರ್ಮತ್ತು. ಸಕ್ಸಸ್ಫುಲಿ ಅವಳನ್ನ ಟ್ರಿಗರ್ ಮಾಡಿದೆ ಗೈಸ್. ಯಪ್ಪ ದೇವ್ರೆ, ಪಾಪ ಬೇಜಾರು ಮಾಡ್ಕೊಂಡು ಹೋದ್ರು ಅನಿಸುತ್ತೆ. ಗೊತ್ತಿತ್ತು ಈ ಕ್ವೆಶನ್ಸ್ ಕೇಳಿದ್ದೀನಿ, ಅದು ವೀಡಿಯೋ ಮುಂದೆ ಈ ಥರ ಕ್ವೆಶನ್ಸ್ ಕೇಳಿದ್ದೀನಿ. ದೇವ್ರೆ, ಆ್ಯಕ್ಚುಲಿ ಈ ಕ್ವೆಶನಿಗೆ ಅವಳು ಫುಲ್ ಟ್ರಿಗರ್ ಆಗ್ತಾಳೆ ಅಂತ ಗೊತ್ತಿತ್ತು, ಅದಕ್ಕೆ ಈ ಕ್ವೆಶನ್ ಕೇಳಿದ್ದು. ನೋಡುವ.
ಒಂದು 5 ನಿಮಿಷ ಬರ್ತಾಳೆ, ಕಾಯಲಿಲ್ಲ ಅಂದರೆ ಇನ್ನೇನು ನಾವೇ ಹೋಗೋದು. ನನಗೆ ನಗು ಬರ್ತಾಯಿತ್ತು ಗೈಸ್, ತಡ್ಕೊಂಡು ಕೂತಿದ್ದೆ. ಬಟ್ ಆ್ಯಕ್ಚುಲಿ ಕ್ವೆಶನ್ ಫುಲ್ ಸೀರಿಯಸ್ಸಾಗಿ ಹೋಯ್ತಾಯ್ತಾ. ನನಗೆ ಗೊತ್ತಾಗ್ತಿದೆ ಭೂಮಿಕಾ ಇಲ್ಲ ಇದು ಪ್ರ್ಯಾಂಕ್ ನಾನು ಟ್ರಿಗರ್ ಆಗಿಬಿಡ್ತೀನಿ, ಇಲ್ಲ ಅಂದರೆ ಪ್ರ್ಯಾಂಕ್ ಅಂತ ಹೇಳಿ ನಾನು ಕೂಲ್ ಅದೇ ಅಷ್ಟೆ. ಚೇತು ಬಾ, ನಾನೇನು ವಿಡಿಯೋ ಮಾಡಲ್ಲ, ಬಾ ಇದೇನು ಹಾಕಲ್ಲ, ಬಾ ಇರ್ಲಿ ಹೋಗ್ಲಿ, ಬಾ ಬಾರಮ್ಮ. ಏನು ಅದೆಲ್ಲ ಕಟ್ ಮಾಡ್ತೀನಿ, ಬಾ, ಇಟ್ಸ್ ಓಕೆ, ಸಾರಿ, ಬಾ. ಮೈಕ್ ವಿಡಿಯೋಗಳು ಮಾಡೋದಾದ್ರೆ ನನ್ನ ನೆಕ್ಸ್ಟಿಗೆ ಕರೀಲೇ ಬಿಡ ಭೂಮಿಕಾ. ಏನು ಹೇಳು. ಅಲ್ಲ, ನಾನು ಏನಾದ್ರು ವಿಚಾರ ನಿನಗೆ ಒಳ್ಳೇದಾಗಲಿ ಅಂತಲೇ ಹೇಳಿರ್ತೀನಿ ಅಲ್ವಾ, ನೀನು ಅದನ್ನು ಕೇಳೋದೇ ಇಲ್ಲ. ನಾನು ನೀವು 3ನೇ ಥರ ಟ್ರೀಟ್ ಮಾಡ್ತೀಯ. ಆ ಥರ ಮಾಡೋದು ಇಲ್ಲ. ನಂಗೆ ಸ್ವಲ್ಪ ಸೈಕಾಗಿರುತ್ತಲ್ಲ, ಆವಾಗ ಬೇಕು ಅಂತ ಹೇಳಿರ್ತೀನಿ, ಬಿಟ್ಟರೆ ನನ್ನ ಮನಸ್ಸಿಂದ ಆ ಥರ ಬಂದಿಲ್ಲ. ಮನಸ್ಸಿಂದ ಬರುತ್ತೋ ಬೇರೆ ಕಡೆಯಿಂದ ಬರುತ್ತೋ ಒಟ್ಟು ಬರುತ್ತಲ್ವ? ಇಲ್ಲ, ಇರೋದಿನ ಒಬ್ಬಳೇ ಫ್ರೆಂಡು, ಇನ್ನು ಎಷ್ಟು ಜನ ಇದ್ದಾರೆ, ಯಾರ ಹತ್ರ ಹೋಗಲಿ ನಾನು, ಯಾರ ಹತ್ರ ನಾನು ಸಿಟ್ಟನ್ನ ಆಚೆ ಹಾಕಲಿ? ಅದಕ್ಕೆ ನಾನೇ ಸಿಗೋದಾ? ಓಕೆ, ವಾಟ್ ಅಬೌಟ್ ಮೈ ಫೀಲಿಂಗ್? ನಿನ್ನ ಫೀಲಿಂಗಿಗೆ ನಾನು ಯಾಕೆ ರೆಸ್ಪಾಂಡ್ ಮಾಡಲಿ? ವಾಟ್ ಸ್ಟೇಟ್ಮೆಂಟ್ ಇಸ್ ದಿಸ್? ಅಲ್ಲ, ಇರೋದು ಸತ್ಯನೇ ಹೇಳ್ತಿರೋದಲ್ವಾ, ನಿನ್ನ ಫೀಲಿಂಗಿಗೆ ನಾನು ಯಾಕೆ ರೆಸ್ಪಾಂಡ್ ಮಾಡಲಿ? ಮತ್ತು ಇನ್ಯಾರಿಗೆ ರೆಸ್ಪಾಂಡ್ ಮಾಡ್ತೀಯ ಗುರು? ನಂದೇನಿದೆ ಅಷ್ಟೇ. ದೆನ್ ವೈ ಆಮ್ ಐ ಹಿಯರ್? ಗೊತ್ತಿಲ್ಲ. ನೀನು ಟ್ರಿಗರ್ ಮಾಡ್ತಾ ಇರೋದು ನನಗೆ, ನಾನು ನಿನಗೆ ಟ್ರಿಗರ್ ಮಾಡಿಲ್ಲ. ನಾನು ಟ್ರಿಗರ್ ಮಾಡಿಲ್ಲ, ನಿನ್ನ ಕ್ವೆಶನಿಗೆ ನಾನು ಆನ್ಸರ್ ಹೇಳಿದೆ ಅಷ್ಟೇ. ನಿನ್ನ ಫೀಲಿಂಗ್ಸಿಗೆ ನಾನು ಯಾಕೆ ಬೆಲೆ ಕೊಡಬೇಕು? ಅಲ್ಲ, ನೀನು ಏನು ಮಾತಾಡ್ತಾ ಇದೆಯಾ ಅನ್ನೋದು ನಿನಗೆ ಪರಿಜ್ಞಾನ ಇಟ್ಕೊಂಡೇ ಮಾತಾಡ್ತಿದ್ಯಾ ಅಥವಾ ಬೇರೆ ಪರಿಜ್ಞಾನ ಇಲ್ವಾ? ನೀನು ಬೇರೆ ಎಲ್ಲೋ ಇಟ್ಕೊಂಡು ಮಾತಾಡ್ತಾ ಇದೆಯಾ? ಹಾಂ, ಮತ್ತೆ ಸಮಾಚಾರ ಇರೋದನ್ನೇ ಹೇಳಿದ್ರೆ ಇನ್ನೇನು ಚೇತನ? ಏನು ಪೂಸಿ ಹೊಡೆಯೋದು ಬೇಕಾಗಿಲ್ಲ ಕಣಮ್ಮ. ನನಗೆ ನಿಜವಾಗ್ಲೂ ಸೈಕ್ ಆಗ್ತಾಯಿದೆ ಭೂಮಿಕಾ. ಸೈಕೇನು ಈ ಒಂದು ವಿಡಿಯೋಗೆ ನಾನು ಬರ್ತಾ ಇಲ್ಲ ಭೂಮಿಕಾ. ಐ ಆಮ್ ಡನ್. ಓಕೆ, ಗೈಸ್ 2 ಸರಿ ಟ್ರಿಗರ್ ಮಾಡಿದೆ, 3ನೇ ಸರಿ ಹತ್ಬಿಡ್ತಾಳೆ. ಒಂಚೂರು ಕಕ್ಕ ಬರ್ತೀನಿ. ಏನು ಪೂಸಿ ಹೊಡಿನೋ ಏನು? ಚೇತನ ವಿ ಭಾರತ ಧ್ವಜ ಬಾ, ಅದು ಕೇಳಲ್ಲ, ಬಾ. ಬರೀ ಇದೇ ಮಾಡ್ತೀಯ ಕಣೆ, ಸುಮ್ಮನೆ ಟ್ರಿಗರ್ ಮಾಡೋದು ನೀನು. ಮರ್ಯಾದೆನೇ ಇಲ್ಲ ನಿನಗೆ. ನನಗೆ ಮರ್ಯಾದೆ ಇಲ್ಲ, ಬಾ. ನಾನು ಹೋಗಲ್ಲ, ಬಾ. ವಿಡಿಯೋ ಎಂಡ್ ಮಾಡೋಣ, ಬಾ. ಆಮೇಲೆ ಬೇಕಾದ್ರೆ ಬೇಜಾರಾಗಂತೆ, ಬಾ. ಏನು ಆಮೇಲೆ ಬೇಕಾ? ಓ, ನಿನಗೆ ಹೆಂಗೆ ಫೀಲಿಂಗ್ಸಿಗೆ ಬೆಲೆ ಇಲ್ಲವಲ್ಲ, ಬಿಡು. ನಾನು ಸುಮ್ಮನೆ ಬಾ. ಹೋಗೇನೆ ಬೇವರ್ಸಿದಾರೆ ಬಿಡ, ಬಾರೆ. ಸುಮ್ಮನೆ ಹೇಳಿದ್ದು. ಸುಮ್ಮನೆ ಹೇಳೋದು, ಹೋಗೋ ಕಡೆ. ಬಾರಮ್ಮ, ವಿಡಿಯೋ ಎಂಡ್ ಮಾಡ್ಬೇಕು, ಬಾ. ನೀನೇ ಮಾಡ್ಕೊ ಹೋಗು, ನಾನು ಏನಕ್ಕೆ ಬರಲಿ ವಿಡಿಯೋ ಎಂಡ್ ಮಾಡೋಕ್ಕೆ? ನಗೆ ನೋಡು, ನಗೆ ಬಂತು, ನಗೆ ನಾನ್ ಬರಲ್ಲ. ವಿಡಿಯೋ ಎಂಡ್ ಮಾಡಕ್ಕೆಲ್ಲ ಬರಲ್ಲ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲಿ ಮೈಕು? ನೀನೇ ಮೈಕ್ ಎಸ್ತಿದ್ದು, ತಗವಾ. ಏನಕ್ಕೆ ಬರಬೇಕು? ಎಂಡ್ ಮಾಡಕ್ ಬೇಕು ಮಾಡು ನೀನೆ. ಡೂಡ್, ಕೂಲ್. ಏನ್ ಕೂಲ್? ಡೂಡ್, ಏನ್ ಕೂಲ್?
chill pill, kill pill, chill pill. ಗೈಸ್ ನಾವು ಇಷ್ಟೊತ್ತು ಮಾಡಿರೋದು ಜಸ್ಟ್ ಪ್ರ್ಯಾಂಕ್. ಏನ್ ಪ್ರಾಂಕು? ನಿನ್ನ ಟ್ರಿಗರ್ ಮಾಡಬೇಕು ಅಂತ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೆ, ಪ್ರ್ಯಾಂಕ್ ವಿಡಿಯೋ ಇದು. ಜಾಡ್ಸ್ ಒದ್ಬಿಟ್ರೆ ಇಲ್ಲೇಯ ಅಲ್ಲೇ ಬಿದ್ದಿರ್ತೀಯ. ಕಳ್ಳಿ ಮುಂಚೆಲೆ ಪ್ರ್ಯಾಂಕ್ ಅಂತೆ, ಪ್ರ್ಯಾಂಕ್ ತೆಗ್ದು ಮಕ್ಕ ಕೊಡಿ. ಪ್ರಾಮಿಸ್ ಅಮ್ಮ ನನಗೂ ಪ್ರ್ಯಾಂಕ್ ಮಾಡೋದೆಲ್ಲ ಮಾಡ್ಬಿಟ್ಟು ಪ್ರ್ಯಾಂಕ್ ಅಂತೆ ತೆಗ್ದು ಇಲ್ಲೇ ಒದ್ಬಿಡ್ತೀನಿ. ಮತ್ತೆ ನಾನು ನನ್ನ ತಂಟೆಗೆ ಬಂದ್ರೆ ಹೋಗೇ ಕಡೆ ಏನ್ ಹೇಳಿ, ಯಾರು ಪ್ರ್ಯಾಂಕ್ ಮಾಡಲ್ಲ ಭೂಮಿಕಾ. ಅದಕ್ಕೆ ನಾನು ಪ್ರ್ಯಾಂಕ್ ಮಾಡಿದ್ದು, ಯಾರು ಮಾಡಿಲ್ಲ ಅಂತಾನೆ ನಾನು ಮಾಡಿದ್ದು. ಪ್ರ್ಯಾಂಕ್ ಮಾಡಕ್ಕಾರು ಒಂದು ಎಲ್ಲರೂ ಮಾಡಿದ್ರೆ ನಿಂಗೆ ಗೊತ್ತಾಗೋದು, ಓಕೆ ಇವಳು ಭೂಮಿಕಾ ಪ್ರ್ಯಾಂಕ್ ಮಾಡ್ತಾಳೆ ಅಂತ. ಚಲಾಕ್ ಬ್ರೋ, ಚಲಾಕ್. ಆದ್ರೆ ಆಕ್ಚುಲಿ ನಾನು ಒಂಥರ ಡಿಸ್ಕಷನ್ ಅಲ್ಲಿ ಫುಲ್ಲು ಮುಳುಗ್ಬಿಟ್ಟು ಓಕೆ ಟ್ರಿಗರ್ ಆಗ್ತಾ ಇದೆ. ಭೂಮಿಕಾ ಪ್ರ್ಯಾಂಕ್ 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 ಅಂತ ಇದು ಮಾಡಿದ್ದು, ಅದಕ್ಕೆ ಬೇಕು ಅಂತ ಟ್ರಿಗರ್ ಮಾಡಿದ್ದು. ಅಲ್ಲ ಚಿತ್ತು, ನಿನ್ನ ಫೀಲಿಂಗ್ಸಿಗೆ ನಾನು ಬೆಲೆ ಕೊಡಲ್ವಾ? ಯಾವ ಥರ ಹೇಳ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಯಾವತ್ತೂ ಹೇಳ್ವ ನಾನು ನೋಡ್ಕೊಂಡಿದ್ವ ನಿನ್ನ ಫೀಲಿಂಗ್ಸ್ನ. ಇಲ್ಲ, ಸಿಟ್ಟು ಬಂದಾಗ ಹಿಂಗೆ ಬೈಯೋದಲ್ವ? ಹಿಂಗೆ ಹೊಡಿಯೋದು ನಾನು, ಹಿಂಗೆ 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 ಪ್ರ್ಯಾಂಕ್. ನೀನು ಅಷ್ಟು ಕಷ್ಟಪಟ್ಟೆಲ್ಲ ಪ್ರ್ಯಾಂಕ್ ಮಾಡ್ತೀರ, ನಾನು ನೋಡು ಎಷ್ಟು ಸೈಕಾಗಿ ಪ್ರ್ಯಾಂಕ್ ಮಾಡ್ತೀನಿ. ಇದು ಕಣೆ ಪ್ರ್ಯಾಂಕ್ ಮಾಡೋದು, ಇದು ಇದು ಚೆನ್ನಾಗಿತ್ತು ಒಂಥರ. ಆದರೆ ಪಾಪ ಚೇತ ನಂಗೆ ಬೇಜಾರ ಆಯಿತು. ಅವಳ ಮುಖ ನೋಡಿ. ಈ ತರ ಯಾರು ಪ್ರ್ಯಾಂಕ್ ಮಾಡಲ್ಲ. ಆಯ್ತಾಯ್ತು, ಮುಚ್ಕೊಂಡು ಪ್ರ್ಯಾಂಕ್ ಮಾಡಿದ್ರೆ ನೆಟ್ಟಿಗೆ ಮಾಡು. ಈ ತರ ಸೀರಿಯಸ್ ಆಗಿ ಯಾರು ಪ್ರ್ಯಾಂಕ್ ಮಾಡಲ್ಲ, ಆಯ್ತಾ? ಮಕ್ಕ ತರ ಆಡ್ಬೇಡ. ಮೊದ್ಲೇ ಅದಕ್ಕೆ ಹುಚ್ಚಿ ನಾನು, ಸರಿ ಇಲ್ಲ ನಾನು, ಆಯ್ತಾ? ಸರಿ ಆಯ್ತು ಗೈಸ್, ಇಷ್ಟೇ. ಇದೆಲ್ಲ ತಮಾಷೆಗಾಗಿ, ಪ್ರ್ಯಾಂಕ್ ಆಗಿ, ಸೀರಿಯಸ್ ಏನೂ ಇಲ್ಲ. ಸರಿ ಇಲ್ಲ ಇವಳು, ಡೋಂಟ್ ಫಾಲೋ ಹರ್. ಸ್ವಲ್ಪ ಸೀರಿಯಸ್ ನಾನಾದೆ, ಡೋಂಟ್ ಫಾಲೋ ಹರ್. ಆಕ್ಚುಲಿ ಸ್ವಲ್ಪ ಎಲ್ಲರೂ ಅನ್ಫಾಲೋ ಮಾಡಿ ಭೂಮಿಕಾನ. ಹೌದಾ? ಈ ತರ ಪ್ರ್ಯಾಂಕ್ ಮಾಡಿದ್ರೆ ಅನ್ಫಾಲೋ ಮಾಡ್ತಾರೆ ನನ್ನ ಫ್ಯಾನ್ಸ್. ಆಯ್ತು ಬಿಡಿ, ಮಾಡಬೇಡಿ, ಹೋಗ್ಲಿ. ಕಷ್ಟಪಟ್ಟು ವ್ಲಾಗ್ ಮಾಡಿದೆ ಹುಡುಗಿ, ಅಂದ್ರೆ ಹುಡುಗಿಗೆ ಪಾಪ ಐಡಿಯಾ ಸಿಕ್ಕಿಲ್ಲ. ಆದ್ರೂ ಪ್ರ್ಯಾಂಕ್ ಆಗಲ್ಲ, ಎಷ್ಟು ಸೀರಿಯಸ್. ಅಲ್ಲ, ಇವಳಿಗೆ ಗೊತ್ತಿದೆ ಗೈಸ್ ಈ ತರ ಟಾಪಿಕ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ತೀನಿ ಅಂತ. ಅದ್ರಲ್ಲೂ ನನಗೆ ಸಾಯಂಕಾಲ ಅದು ಈ ತರ ಎಲ್ಲ ಮಾತಾಡಿದ್ರೆ ಮೈ ಉರ್ದ್ಬಿಡುತ್ತೆ. ಅಂತದ್ರಲ್ಲಿ ಹಂಗೆಲ್ಲ ಮಾತಾಡೋದು ಇವಳು. ಹಂಗೆಲ್ಲ ಪ್ರಾಮಿಸ್ ಮಾಡು, ಈ ತರ ಎಲ್ಲ ಪ್ರ್ಯಾಂಕ್ ಮಾಡಲ್ಲ. ಕೂಲ್ ಆಯಿತು ಗೈಸ್. ಇದೆಲ್ಲ ತಮಾಷೆಗಾಗಿ, ಸೀರಿಯಸ್ ಮ್ಯಾಟ್ರ್ ಏನೂ ಇಲ್ಲ. ಬೇಕು ಅಂತ ಅವಳು ಟ್ರಿಗರ್ ಮಾಡೋಕ್ಕೆ ಈ ಟಾಪಿಕ್ನ ಎತ್ಕೊಂಡಿದ್ದು, ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಚೆನ್ನಾಗೇ ಇದೆ. ಹಾಗಂತ ನಾವು ಯಾವಾಗಲೂ ಖುಷಿಯಾಗಿರಲ್ಲ, ನಮಗೂ ಜಗಳ ಬರುತ್ತೆ, ನಾವು ಅಳ್ತೀವಿ, ನಾವು ಕಿತ್ತಾಡ್ತೀವಿ. ಅದೆಲ್ಲ ಆಫ್ ಕ್ಯಾಮ್ರಾದನ್ನೆಲ್ಲ ಮಾಡೋಕ್ಕಾಗಲ್ಲ. ಸೊ ಯಾವುದೋ ಒಂದು ಟಾಪಿಕ್ ತೊಗೊಂಡು ಇಲ್ಲಿ ಹೇಳಿದೆ, ಒಂಚೂರು ಬಿಟ್ಟೆ ಉರ್ಕೊಂಡ್ಲು. ಸೊ ಇದು ನಮ್ಮ ಮ್ಯಾಥಡ್ ಕ್ಲೋಸ್ Q&A ಕ್ವೆಶನ್ ಇಲ್ಲಿಗೆ ಮುಕ್ತಾಯವಾಗಿದೆ. ಇದು ಸೀರಿಯಸ್ Q&A ಅಲ್ಲ. ಏನಾದರೂ Q&A ಸೀರಿಯಸ್ ಆಗಿ ನಾವು ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀವಿ. ಇದು ಜಸ್ಟ್ ಫಾರ್ ಫನ್, ಆಮೇಲೆ ಪ್ರ್ಯಾಂಕ್ ಅಷ್ಟೇ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ನಾವು ಎಂಡ್ ಮಾಡ್ತಾಯಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಶುಭರಾತ್ರಿ ಗಾಯ್ಸ್. ಕಪ್ಪಿ ಲಾಸ್ಟಿಗೂ ಪ್ರ್ಯಾಂಕ್ ಆದಲ್ಲ. ಬಾಯ್ ಗೈಸ್. ಹೆಂಗಿತ್ತು? ಚೆನ್ನಾಗಿತ್ತು. ನನ್ನಲ್ಲಿ ಇದು ಫೋನ್ ಇಟ್ಟು ಬಂದಿದ್ದೀನಿ ಹಾಲಲ್ಲಿ. ಅಲ್ಲಿ ಬೇರೆ ಒಂದು ಇಟ್ಟಿದ್ದ. ಚಾಲಾಕ್ ಬ್ರೋ, ಚಾಲಾಕ್.